ಹಗಲು ರಾತ್ರಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವ ಹಮಾಲಿ ಕಾರ್ಮಿಕರ ನೆರವಿಗೆ ಬಂದ ಸಚಿವ ಸಂತೋಷ್ ಲಾಡ್. ನೆಲೆ ಇಲ್ಲದ ಹಮಾಲಿ ಕಾರ್ಮಿಕರಲ್ಲಿ ಭರವಸೆಯ ಬೆಳಕು ಮೂಡಿಸಿದ ಸಂತೋಷ್ ಲಾಡ್. ಸರ್ಕಾರದ ಯೋಜನೆಗಳೇ ಮರೀಚಿಕೆ ಎಂಬುವರಿಗೆ ಸರ್ಕಾರದ ಕಡೆ ನೋಡುವಂತೆ ಮಾಡಿದ ಕಾರ್ಮಿಕ ಇಲಾಖೆ. ಗಗನನಿ ಭುವನನಿ ಶಿಖರನಿ. ಸಚಿವ ಸಂತೋಷ್ ಲಾಡ್ ಜಾರಿಗೆ ತಂದ ಯೋಜನೆಗಳಿಗೆ ಭೇಷ್ ಎಂದ ಹಮಾಲಿ ಕಾರ್ಮಿಕರು. ಹಮಾಲಿ ಕಾರ್ಮಿಕರ ನಡೆ ನೋಡಿದ ಏಕೈಕ ಸಚಿವ ಸಂತೋಷ್ ಲಾಡ್ ಎಂದ ಕಾರ್ಮಿಕ ಮುಖಂಡ. ಮುಂಬರುವ ದಿನದಲ್ಲಿ ಎಲ್ಲ ಹಮಾಲಿ ಕಾರ್ಮಿಕರು ಸ್ಮಾರ್ಟ್ ಕಾರ್ಡ್ ಪಡೆಯಲಿದ್ದಾರೆ ಎಂದ ಹಮಾಲಿ ಕಾರ್ಮಿಕರು. ಸ್ಮಾರ್ಟ್ ಆಗಲಿದೆಯಾ ಹಮಾಲಿ ಕಾರ್ಮಿಕರ ಬದುಕು? ಹೌದು, ಹಗಲು ರಾತ್ರಿ ಮಳೆ ಗಾಳಿ ಚಳಿ ಎನ್ನದೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವ ಹಮಾಲಿ ಕಾರ್ಮಿಕರನ್ನ ಅಸಂಘಟಿತ ವಲಯದಲ್ಲಿ ಗುರುತಿಸಿ ಅವರಿಗಾಗಿ ಹಲವು ಯೋಜನೆಗಳನ್ನ ಜಾರಿಗೆ ತಂದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ಗೆ ಹಮಾಲಿ ಕಾರ್ಮಿಕರು ಮತ್ತು ಹಮಾಲಿ ಕಾರ್ಮಿಕರ ಸಂಘಟನೆಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ಎಷ್ಟೊಂದು ವರ್ಷದಿಂದ ನಾವು ಹಮಾಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರು. ಯಾವುದೇ ಸರ್ಕಾರ ಬಂದ್ರೂ ನಮಗೆ ಸರ್ಕಾರದ ಯೋಜನೆಗಳು ಗಗನ ಕುಸುಮ ಎಂಬಂತಾಗಿತ್ತು. ಈಗ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಸಚಿವರಾದ ಮೇಲೆ ನಮ್ಮ ಮೇಲೆ ಸಚಿವರು ಕರುಣೆ ತೋರಿಸಿದ್ದಾರೆ ಎನ್ನುತ್ತಾರೆ ಕಾರ್ಮಿಕ ಮುಖಂಡರು. ಏಷ್ಯಾ ಖಂಡದಲ್ಲಿಯೇ ದೊಡ್ಡ ಮಾರುಕಟ್ಟೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಹುಬ್ಬಳ್ಳಿಯ ಬಸವೇಶ್ವರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ 2,000ಕ್ಕೂ ಹೆಚ್ಚು ಹಮಾಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದು, ಅದರಲ್ಲಿ ಈಗಾಗಲೇ ಅರ್ಧಕ್ಕೂ ಹೆಚ್ಚು ಜನ ಸ್ಮಾರ್ಟ್ ಕಾರ್ಡ್ ಮಾಡಿಸಿದ್ದಾರೆ. ಉಳಿದವರು ಈಗ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ. ಅದೆಲ್ಲವೂ ಸಚಿವ ಸಂತೋಷ್ ಲಾಡ್ ಅವರಿಗೆ ಕ್ರೆಡಿಟ್ ಹೋಗಬೇಕು ಎನ್ನುತ್ತಾರೆ ಹಮಾಲಿ ಕಾರ್ಮಿಕರು. ಒಟ್ಟಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾರ್ಮಿಕರ ಬಗ್ಗೆ ಹೊಂದಿರುವ ಕಳಕಳಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಾವೀಗ ಏಷ್ಯಾದಲ್ಲೇ ಅತಿ ದೊಡ್ಡದು ಅಂತ ಕರೆಸಿಕೊಳ್ತಿರತಕ್ಕಂಥ ಹುಬ್ಬಳ್ಳಿ APMC ಮಾರುಕಟ್ಟೆ ಅಂದರೆ ಜಗಜ್ಯೋತಿ ಬಸವೇಶ್ವರ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತ ಕರಿತಾ ಇದ್ದಾರೆ. ಇದು ಸರಿಸುಮಾರು 432 ಎಕರೆ ಪ್ರದೇಶದಲ್ಲಿ ಈ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಇದೆ. ಇದರಲ್ಲೇ ಕನಿಷ್ಠ ಏನಂತಂದ್ರು 1,000 ಲೈಸೆನ್ಸ್ದಾರರು ಮತ್ತು ಲೈಸೆನ್ಸ್ ಇಲ್ಲದೆ ಇನ್ನೂ 1,000 ಅಂದರೆ ಸರಿಸುಮಾರು 2,000ಕ್ಕೂ ಹೆಚ್ಚು ಇಲ್ಲಿ ಹಮಾಲಿ ಕಾರ್ಮಿಕರು ದಿನನಿತ್ಯ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಕೂಲಿ ಕಾರ್ಮಿಕರಿಗೆ ಈಗಾಗಲೇ ಏನಂತಂದ್ರೆ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಎಸ್ ಲಾಡ್ ಅವರು ಅಸಂಘಟಿತ ವಲಯ ಕಾರ್ಮಿಕರ ಒಂದು ಸಂಘಟನೆಯಲ್ಲಿ ಸೇರಿಸಿದ್ದಾರೆ. ಅವರಿಗೆ ಏನೇನು ಯೋಜನೆಗಳು ಬಂದಿದ್ದವು ಆ ಯೋಜನೆಗಳ ಬಗ್ಗೆ ಇಲ್ಲಿರ್ತಕ್ಕಂಥ ಹಮಾಲಿ ಕಾರ್ಮಿಕ ಸಂಘದ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅಧ್ಯಕ್ಷರು ನಮಸ್ಕಾರ. ನಮಸ್ಕಾರ ಸರ್. ನಾವು APMC ಹಮಾಲಿ ಕಾರ್ಮಿಕರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಗುರುಸಿದ್ದಪ್ಪ ಅಂಬಿಗೇರ್ ಅಂತೇಳಿ ಸುಮಾರು ವರ್ಷಗಳಿಂದ ನಾವಿಲ್ಲಿ ಹಮಾಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ APMC ಲೈಸೆನ್ಸ್ದಾರಾಗಿ 1,000 ಜನ ಕೆಲಸ ಮಾಡತ್ತೀವಿ. ಲೈಸೆನ್ಸ್ ಇಲ್ಲದೆ ಇರೋರು ಕೂಡ 1,000 ಜನ ಅದಾರ. ಅವ್ರಿಗೂ ಕೂಡ ಲೈಸೆನ್ಸ್ ಮಾಡಿಸ್ಬೇಕು. ಸರ್ಕಾರದಿಂದ ಹಲವಾರು ಹೋರಾಟಗಳನ್ನ ನಾವು ಮಾಡ್ಕೊತ ಬಂದಿದ್ದೀವಿ. ಆ ಹೋರಾಟದಲ್ಲಿ ಅಲ್ಪ ಸ್ವಲ್ಪ ನಮಗೆ ಬೇಡಿಕೆಗಳು ಸಿಕ್ಕಾವು. ಈಗ ಸಂತೋಷ್ ಲಾಡ್ ಸಾಹೇಬರು ನಮ್ಮ ಕಾರ್ಮಿಕರ ಸಚಿವರಾದ ನಂತರ ನಮಗೆ ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ಸೇರ್ಪಡೆ ಮಾಡಿದ್ದಾರೆ. ನಾವು 2008ರಲ್ಲೇ ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಮಂಡಳಿ ಘೋಷಣೆ ಆಗಿತ್ತು. ಆ ಒಂದು ವ್ಯವಸ್ಥೆಯಲ್ಲಿ ನಾವು ಸರ್ಕಾರದಿಂದ ಏನಾದರೂ ನಮಗೆ ಸವಲತ್ತುಗಳು ಏನಾದ್ರು ಕೊಡ್ಬೋದು ಅಂತೇಳಿ ಹಲವಾರು ಹೋರಾಟದ ಮೂಲಕ ಸಚಿವರಿಗೂ ಕೂಡ ನಾವು ಹಿಂದಿದ್ದಂಥ ಸಚಿವರಿಗೆ ಭೇಟಿಯಾದ್ವಿ. ಈಗಿರುವಂಥ ಸಚಿವರು ಅಸಂಘಟಿತ ಕಾರ್ಮಿಕರಿಗೆ 4 ಯೋಜನೆಗಳನ್ನ ಮಾಡ್ಯಾರ. ಅದು ನಮಗೆ ಸ್ವಾಗತ ಐತಿ. ಆದರೆ ಆ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಹಮಾಲಿ ಕಾರ್ಮಿಕರಿಗೆ ಬದುಕಿದಾಗ ಏನಿಲ್ಲ ಅನ್ನುವಂಥದ್ದೊಂದು ನೋವು. ಅಂದರೆ ಈಗ ಅವ್ರು ಕೊಟ್ಟಂಥ ಇದು ಏನು ಯೋಜನೆಗಳದಾವೆ ಅವು ನಮ್ಗೆ ಅನುಕೂಲಕ್ಕೆ ಅದಾವೆ. ಆ ಒಂದು ಯೋಜನೆನ ನಾವು ಮರಣದ ನಂತರ ಆಕ್ಸಿಡೆಂಟ್ ಆಗಿಂದ ಒಂದು 50,000, ಆಕಸ್ಮಿಕವಾಗಿ ಏನಾದರೂ ನಾವು ತೀರ್ಕೊಂಡ್ರೆ 1 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತಾರೆ. ಅದನ್ನು ಹೊರತುಪಡಿಸಿ ನಮ್ಮ ಹಮಾಲಿ ಕಾರ್ಮಿಕರಿಗೆ ದುಡಿಯುವಂಥ ಸಂದರ್ಭದಲ್ಲಿ ಅವ್ರು ಏನೋ ನಿವೃತ್ತಿ ಹೊಂದಿದ್ರಂತಂದ್ರೆ ಸರ್ಕಾರದಿಂದ ಒಂದು 50,000 1 ಲಕ್ಷ ರೂಪಾಯಿ ಇಡೀಗಂಟು ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು ಹಮಾಲಿ ಕಾರ್ಮಿಕರಿಗೆ. ಅದಕ್ಕಾಗಿ ರಾಜ್ಯಾದ್ಯಂತ ನಾವು ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹಮಾಲಿ ಕಾರ್ಮಿಕರಿಗೆ ಯಾವುದೇ ಸವಲತ್ತುಗಳಿಲ್ಲ. ಅಲ್ಲಿ ದುಡಿಯುವಂಥ ಒಂದು ವ್ಯವಸ್ಥೆಯಲ್ಲೂ ಕೂಡ ಅಲ್ಲಿನೂ ನಮ್ಗೆ ಯಾವುದೂ ಇಲ್ಲ. ಆಮೇಲೆ ಬಂದಂಥ ವ್ಯಾಪಾರಸ್ಥರಿಂದ ಏನಿಲ್ಲ. ಅದಕ್ಕೆ ಈಗ ಸರ್ಕಾರ ಮಟ್ಟದಲ್ಲಿ ಸಂತೋಷ್ ಲಾಡ್ ಸಾಹೇಬ್ರು ಏನೀಗ ನಮಗೆ ಈ 4 ಬೇಡಿಕೆಯನ್ನು ಕೊಟ್ಟಾರ ಅದು
ಅದ್ರ ಜೊತೆಗೆ ಅವ್ರಿಗೊಂದು ಭವಿಷ್ಯ ನಿಧಿ, ಆಮೇಲೆ ಅವರ ನಿವೃತ್ತಿ ನಂತರ ಏನೋ ಒಂದಷ್ಟು ಎಡಿಗಂಟನ್ನು ಕೊಟ್ರಂದ್ರೆ ಇನ್ನೂ ಒಂದು ಸ್ವಲ್ಪ ಅನುಕೂಲ ಆಗತ್ತೆ. ಅವ್ರು ಇನ್ನೂ ನಮ್ಮ ಬಗ್ಗೆ ಕಾಳಜಿ ವಹಿಸಿ ಕೆಲಸ ಮಾಡತ್ತಾರ ಅನ್ನುವಂಥದ್ದನ್ನು ಕೂಡ ಐತಿ. ನಮಗೆ ಅವ್ರ ಮ್ಯಾಗ ವಿಶ್ವಾಸ ಐತಿ. ಇವತ್ತೆಲ್ಲ ನಾಳೆ ಈ ಬಡ ಹಮಾಲಿ ಕಾರ್ಮಿಕರ ಒಂದು ಬೇಡಿಕೆಯನ್ನು ಈಡೇರಿಸ್ತಾರ ಅನ್ನುವಂಥ ವ್ಯವಸ್ಥೆ ಕೂಡ ನಮ್ಮ ಇಡೀ ಹಮಾಲಿ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಹಮಾಲರಿಗೂ ಕೂಡ ಅದು ಇವತ್ತೆಲ್ಲ ನಾಳೆ ಕಾರ್ಮಿಕ ಸಚಿವರು ಆ ಭರವಸೆಯನ್ನು ಈಡೇರಿಸ್ತಾರ ಅನ್ನುವಂಥದ್ದನ್ನು ಕೂಡ ನಾವು ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ ಸರ್. ಅದೇ ರೀತಿ ಇನ್ನೊಬ್ಬರು ಕಾರ್ಮಿಕ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಹುಜವಾದ್ ಅಂತೇಳಿ. ಸಂತೋಷ್ ಲಾಡ್ ಅವರು ಏನು ಒಂದು ಅಸಂಘಟಿತ ಕಾರ್ಮಿಕರಿಗೆ ಭದ್ರತೆ ಮಂಡಳಿ ಏನು ಮಾಡಿದಾಗ ತುಂಬಾ ಸ್ವಾಗತಾರ್ಹ. ನಾನು ಅದಕ್ಕೆ ತುಂಬ ಆಭಾರಿಯಾಗಿರ್ತೀವಿ. ಅಥವಾ ಕೆಲವೊಂದು ಯೋಜನೆಗಳ ಮಾಡಬೇಕಾಗಿದ್ದು ಇನ್ನೂ ಹಲವಾರು ಯೋಜನೆಗಳಿದಾವೆ. ಈಗಿನ ನಮ್ಮ ಬದುಕಿನ ಪರಿಸ್ಥಿತಿ ಏನಿದೆ ಅಂದಾಗ ಸತ್ತಾಗ ಸಂತಾಪ ಸೂಚಿಸುವ ಚೆಕ್ ಕೊಡೋದಕ್ಕಿಂತ ಬದಲು ಬದುಕಿದಾಗ ಬದುಕುವ ಭರವಸೆ ಮುಖಾಂತರ ಏನು ಕೊಡ್ತಾಗ ಅದೊಂದು ಒಳ್ಳೇದಾಕೈತಿ. ಆಲ್ರೆಡಿ ನಾನು ಹೇಳ್ತಾ ಇರೋದು ಹಮಾಲಿ ಮಕ್ಕಳಿಗೆ ಶಿಕ್ಷಣದ ವಿಚಾರವಾಗಿ, ಆಮೇಲೆ ಆರೋಗ್ಯದ ವಿಚಾರವಾಗಿ PF ಆಗಲಿ ESI ಈ ಥರ ಒಂದು ಯೋಜನೆಗಳಾದಾಗ ನಾವು ಬದುಕೋಕ್ಕೊಂದು ಅವಕಾಶ ಇರ್ತೈತಿ, ಬದುಕುವ ಭರವಸೆ ಅಂತ ಕೊಟ್ಟಂಗೆ ಆಕೈತಿ. ಅದೇ ರೀತಿ ಈ ಕಟ್ಟಡ ಕಾರ್ಮಿಕರ ಯೋಜನೆಗಳೇನಿದ್ದಾವೆ ಅದೇ ರೀತಿ ನಮ್ಮ ಹಮಾಲಿ ಕಾರ್ಮಿಕರಿಗೆ ಕೂಡ ಕೊಟ್ಟರೆ ಇನ್ನೂ ಒಳ್ಳೇದಾಕೈತಿ. ಈಗ ಆಲ್ರೆಡಿ ನಮಗೆ 4 ಎಕರೆ 3 ಗುಂಟೆ ಜಾಗ ರಿಸರ್ವ್ ಇದೆ. ಆ ರಿಸರ್ವ್ ಇದ್ದ ಜಾಗನ ಸ್ವಲ್ಪ ನಮಗೆ ಸುಲಭ ಮಾಡಿಕೊಟ್ರೆ ಇನ್ನೂ ಅನುಕೂಲ ಆಕೈತಿ. ಆ ಯೋಜನೆ ಒಳಗೆ ಸರಿಸುಮಾರು ಇನ್ನೂ ನಮಗೆ ಬೇಕಾದಂಥ ಬಜೆಟ್ನಾಗ ಇನ್ನೂ ಒಂದು 500 ಕೋಟಿ ಅದು ಬಿಡುಗಡೆನೂ ಕೂಡ ಮಾಡ್ಬೇಕನ್ನೋದು ಒತ್ತಾಯನೂ ಕೂಡ ಐತಿ. ಈಗ ಆಲ್ರೆಡಿ ಕೆಲವೊಂದು ಲೆಟ್ರ್ ಮತ್ತು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಈ ರೀತಿ ಯೋಜನೆಗಳಾಗಬೇಕಂತೇಳಿ ಬೇಡ್ಕೊತೀನಿ. ಆಮೇಲೆ ನಮ್ಮ ಹಮಾಲಿ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಶಿಕ್ಷಣಕ್ಕಾಗಿ ಸ್ಕಾಲರ್ಶಿಪ್ ಕೊಡುವಂಥದ್ದನ್ನು ಯೋಜನೆಗಳನ್ನು ಅದಕ್ಕೆ ತರಬೇಕಂತೇಳಿ ಕೇಳ್ಕೊತೀನಿ. ಈಗಾಗಲೇ ಸಂತೋಷ್ ಲಾಡ್ ಸಾಹೇಬರು ಹಲವಾರು ವಿಚಾರಗಳನ್ನು ಕಾರ್ಮಿಕರ ಪರವಾಗಿನ ಹಲವಾರು ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಇವತ್ತು ಕಾರ್ಮಿಕರು ಕೆಲವೊಂದು ಬೇಡಿಕೆಗಳದಾವೆ. ಆ ಕಾರ್ಮಿಕರ ಬೇಡಿಕೆ ಏನಪ್ಪ ಅಂದ್ರೆ 4 ಎಕರೆ 3 ಗುಂಟೆ ನಮ್ಮದು ವಸತಿಗೆ ಸಂಬಂಧಪಟ್ಟಂಗೆ, ಆಮ್ಯಾಗೆ ಭವಿಷ್ಯ ನಿಧಿ, ಮಕ್ಕಳ ಸ್ಕಾಲರ್ಶಿಪ್ಗೆ ಕಾರ್ಮಿಕರ ಮಕ್ಕಳಿಗೆ ಅದ್ರಾಗ ಒಂದು ಸ್ವಲ್ಪ ಅಳವಡಿಸಿದ್ರೆ ಭಾಳ ಅನುಕೂಲ ಆಗ್ತೈತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಹನುಮಂತ ತಂಬಿಗೇರ್ ಅಂತೇಳಿ. ಮಲ್ಲಿಕಾರ್ಜುನ್ ಪಟೇಲ್, ಉದಯ ನ್ಯೂಸ್, ಹುಬ್ಳಿ.